ಜಿಬಿಯ ಮುಖ್ಯ ಆಯುಕ್ತರ ಕಚೇರಿಗೆ ಇದೀಗ ಬೀದಿ ಬದಿ ವ್ಯಾಪಾರಿಗಳು ಈಗ ಬಂದಿದ್ದಾರೆ. ಒಂದು ಕಡೆ ಕಮಿಷನರ್ಗೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನಮಗೆ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ ಅಂತ ಒಂದು ಕಡೆ ಅವರ ಚೇಂಬರ್ಗೆ ನುಗ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಸದ್ಯಕ್ಕೀಗ ಪೊಲೀಸರು ಸಹ ಬಂದಿದ್ದಾರೆ. ಯಾಕಂದರೆ ಈ ಎಲ್ಲ ಕೇರ್ ಮಾರ್ಕೆಟ್ನ ಇವರು ವ್ಯಾಪಾರಿಗಳು ತುಂಬ ಸಮಸ್ಯೆ ಆಗಿದೆ, ಸ್ಥಳೀಯ ಅಧಿಕಾರಿಗಳು ಹಂಗೆ ವ್ಯಾಪಾರ ಮಾಡೋಕ್ಕೆ ಬಿಡ್ತಲ್ಲ ಎಂಬುದು ಒಂದು ಕಡೆ ಕಮಿಷನರ್ಗೆ ಹೇಳ್ತಿದ್ದಾರೆ. ಹೀಗಾಗಿ ಅವರ ಕಚೇರಿಗೆ ನುಗ್ಗಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಇಲ್ಲಿನ ಕೇರ್ ಮಾರ್ಕೆಟ್ನ ವ್ಯಾಪಾರಿಗಳು ಸಹ ಬಂದಿದ್ದಾರೆ. ಕಮಿಷನರ್ ಅವರು ಅವ್ರ ಕಡೆ ಭರವಸೆ ನೀಡೋದು ಸಹ ಕೇಳ್ತಾ ಇಲ್ಲ. ನಮಗೆ ಭರವಸೆ ಅಲ್ಲ, ನಮಗೆ ಅಧಿಕಾರಿಗಳಿಗೆ ನೀವು ನಿರ್ದೇಶನ ನೀಡಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡಿದರೆ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಮಾತಾಡ್ತೀನಿ ಸರ್, ಏನು ವಿಚಾರ, ಕಮಿಷನರ್ ಏನಂದ್ರು ಅಂತ? ಒಳ್ಳೇದೇ ಮಾಡ್ತೀನಿ ಅಂತ ಹೇಳಿದಾರಣ್ಣ, ಒಳ್ಳೇದೇ ಮಾಡ್ತೀನಿ, ನಿಮಗೆ ನ್ಯಾಯಕ್ಕೆ ಸಿಗ್ತಿದೆ ಅಂತ ಹೇಳಿದ್ದಾರೆ. ಇನ್ನೂ ಏನು ಹೇಳಿಲ್ಲ ಸರ್. ನಮ್ಗೆ 20 ದಿನದಿಂದ ಅಂಗಡಿ ಹಾಕಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ ಸರ್. ಇಲ್ಲೇ ಬಂದಿದ್ದೀವಿ, ಬೇರೆ ಏನು ತೊಂದರೆ ಕೊಡ್ತಾನೆ ಅವ್ರೆ. 20 ದಿನದಿಂದ ತೊಂದರೆ ಕೊಡ್ತಾನೆ ಅವರು. ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡ್ತಲ್ಲ ಸರ್. ನೋಡ್ತಿರ್ಬೋದು, ಗಲಾಟೆ ಗದ್ದಲ ನಡೆದಿದೆ, ಪೊಲೀಸರು ಬಿಡ್ತಾ ಇಲ್ಲ. ಸಾಕಷ್ಟು ಜನ ಈಗ ಕೇರ್ ಮಾರ್ಕೆಟ್ನ ಬೀದಿ ಬದಿ ವ್ಯಾಪಾರಿಗಳು ಸಹ ಬಂದಿದ್ದಾರೆ. ನಮಗೆ ವ್ಯಾಪಾರ ಮಾಡಲು ಅನುವು ಮಾಡಿಕೊಡ್ಬೇಕಂತ ಹೇಳ್ತಿದ್ರೆ. ಸರ್ ಹೇಳಿ ಏನಂದ್ರೆ, ಕಮಿಷನರ್ ಏನಂದ್ರೆ ಅಂತ? 1 ತಿಂಗಳಾಯ್ತು ಸರ್ ನಮ್ಮನ್ನ ಜಾಗ ಬಿಟ್ಟು. ಅದು ನ್ಯಾಯ ಕೇಳಿದ್ರೆ ನಮಗೆಲ್ಲ ಹೊಡಿಯಕ್ಕೆ ಬರ್ತಾರೆ ಪೊಲೀಸ್ ಅವರೆಲ್ಲ ಸೇರಿ, BBMP ಅವ್ರು ಸೇರಿ. ನಾವು ಎಲ್ಲಿಂದ ಹೋಗೋದು? ಹೇಳಿದ್ರೆ ಏನೋ ಹೇಳ್ತಾರೆ, 2 ದಿವಸ ಹೇಳ್ತಾರೆ, 3 ದಿವಸ ಹೇಳ್ತಾರೆ. ನಮಗೆ ಎಂತ ನೋಡಿ ಎಲ್ಲ ಹಿಂಗೆ ಬಂದು ನೋಡಿ ಹಿಂಗೆ ಬೇಕಾದ್ರೆ ಏಕಾಏಕಿಗೆ ಬರ್ತಾರೆ. 3 ತಿಂಗಳಾಯ್ತು, 1 ತಿಂಗಳಾಯ್ತು ಸ್ವಾಮಿ, ಅಂಗಡಿ ಬಿಟ್ಟಿಲ್ಲ. ಕೇಳೋದಕ್ಕೂ ಒಡೆ ಥರ ಮಾಡ್ತಾರೆ. ಅಲ್ಲಿ ಕಾರ್ಪೊರೇಷನ್ ಅವರು ಒಡೆ ಥರ ಮಾಡ್ತಾರೆ. ಎಲ್ಲಿ ಹೋಗಿ ನ್ಯಾಯ ಕೇಳೋದು? ಯಾವ ಜಾಗ ಒಳಗೆ ಇರಬೇಕು ಸ್ವಾಮಿ ನಾವು? ಮಾರ್ಕೆಟ್ ಸರ್ ನಮ್ಮದು. ಸಾಕಷ್ಟು ಜನ ಬಂದಿದ್ದಾರೆ. ಕೇರ್ ಮಾರ್ಕೆಟ್ನ ವ್ಯಾಪಾರಿಗಳು ಅನುವು ಮಾಡಿಕೊಡ್ಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಈಗ ಚೇಂಬರ್ GBA ಅಂದರೆ ಮುಖ್ಯ ಆಯುಕ್ತರ ಚೇಂಬರ್ಗೆ ಈಗ ನುಗ್ತಿದ್ದಾರೆ. ಬಟ್ ಪೊಲೀಸರು ಮಾತ್ರ ಬಿಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಯ ಮುಖ್ಯ ಆಯುಕ್ತರ ಕಚೇರಿಗೆ ಇದೀಗ ಬೀದಿ ಬದಿ ವ್ಯಾಪಾರಿಗಳು ಈಗ ಬಂದಿದ್ದಾರೆ. ಒಂದು ಕಡೆ ಕಮಿಷನರ್ಗೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನಮಗೆ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ ಅಂತ ಒಂದು ಕಡೆ ಅವರ ಚೇಂಬರ್ಗೆ ನುಗ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಸದ್ಯಕ್ಕೀಗ ಪೊಲೀಸರು ಸಹ ಬಂದಿದ್ದಾರೆ. ಯಾಕಂದರೆ ಈ ಎಲ್ಲ ಕೇರ್ ಮಾರ್ಕೆಟ್ನ ಇವರು ವ್ಯಾಪಾರಿಗಳು ತುಂಬ ಸಮಸ್ಯೆ ಆಗಿದೆ, ಸ್ಥಳೀಯ ಅಧಿಕಾರಿಗಳು ಹಂಗೆ ವ್ಯಾಪಾರ ಮಾಡೋಕ್ಕೆ ಬಿಡ್ತಲ್ಲ ಎಂಬುದು ಒಂದು ಕಡೆ ಕಮಿಷನರ್ಗೆ ಹೇಳ್ತಿದ್ದಾರೆ. ಹೀಗಾಗಿ ಅವರ ಕಚೇರಿಗೆ ನುಗ್ಗಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಇಲ್ಲಿನ ಕೇರ್ ಮಾರ್ಕೆಟ್ನ ವ್ಯಾಪಾರಿಗಳು ಸಹ ಬಂದಿದ್ದಾರೆ. ಕಮಿಷನರ್ ಅವರು ಅವ್ರ ಕಡೆ ಭರವಸೆ ನೀಡೋದು ಸಹ ಕೇಳ್ತಾ ಇಲ್ಲ. ನಮಗೆ ಭರವಸೆ ಅಲ್ಲ, ನಮಗೆ ಅಧಿಕಾರಿಗಳಿಗೆ ನೀವು ನಿರ್ದೇಶನ ನೀಡಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡಿದರೆ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಮಾತಾಡ್ತೀನಿ ಸರ್, ಏನು ವಿಚಾರ, ಕಮಿಷನರ್ ಏನಂದ್ರು ಅಂತ? ಒಳ್ಳೇದೇ ಮಾಡ್ತೀನಿ ಅಂತ ಹೇಳಿದಾರಣ್ಣ, ಒಳ್ಳೇದೇ ಮಾಡ್ತೀನಿ, ನಿಮಗೆ ನ್ಯಾಯಕ್ಕೆ ಸಿಗ್ತಿದೆ ಅಂತ ಹೇಳಿದ್ದಾರೆ. ಇನ್ನೂ ಏನು ಹೇಳಿಲ್ಲ ಸರ್. ನಮ್ಗೆ 20 ದಿನದಿಂದ ಅಂಗಡಿ ಹಾಕಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ ಸರ್. ಇಲ್ಲೇ ಬಂದಿದ್ದೀವಿ, ಬೇರೆ ಏನು ತೊಂದರೆ ಕೊಡ್ತಾನೆ ಅವ್ರೆ. 20 ದಿನದಿಂದ ತೊಂದರೆ ಕೊಡ್ತಾನೆ ಅವರು. ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡ್ತಲ್ಲ ಸರ್. ನೋಡ್ತಿರ್ಬೋದು, ಗಲಾಟೆ ಗದ್ದಲ ನಡೆದಿದೆ, ಪೊಲೀಸರು ಬಿಡ್ತಾ ಇಲ್ಲ. ಸಾಕಷ್ಟು ಜನ ಈಗ ಕೇರ್ ಮಾರ್ಕೆಟ್ನ ಬೀದಿ ಬದಿ ವ್ಯಾಪಾರಿಗಳು ಸಹ ಬಂದಿದ್ದಾರೆ. ನಮಗೆ ವ್ಯಾಪಾರ ಮಾಡಲು ಅನುವು ಮಾಡಿಕೊಡ್ಬೇಕಂತ ಹೇಳ್ತಿದ್ರೆ. ಸರ್ ಹೇಳಿ ಏನಂದ್ರೆ, ಕಮಿಷನರ್ ಏನಂದ್ರೆ ಅಂತ? 1 ತಿಂಗಳಾಯ್ತು ಸರ್ ನಮ್ಮನ್ನ ಜಾಗ ಬಿಟ್ಟು. ಅದು ನ್ಯಾಯ ಕೇಳಿದ್ರೆ ನಮಗೆಲ್ಲ ಹೊಡಿಯಕ್ಕೆ ಬರ್ತಾರೆ ಪೊಲೀಸ್ ಅವರೆಲ್ಲ ಸೇರಿ, BBMP ಅವ್ರು ಸೇರಿ. ನಾವು ಎಲ್ಲಿಂದ ಹೋಗೋದು? ಹೇಳಿದ್ರೆ ಏನೋ ಹೇಳ್ತಾರೆ, 2 ದಿವಸ ಹೇಳ್ತಾರೆ, 3 ದಿವಸ ಹೇಳ್ತಾರೆ. ನಮಗೆ ಎಂತ ನೋಡಿ ಎಲ್ಲ ಹಿಂಗೆ ಬಂದು ನೋಡಿ ಹಿಂಗೆ ಬೇಕಾದ್ರೆ ಏಕಾಏಕಿಗೆ ಬರ್ತಾರೆ. 3 ತಿಂಗಳಾಯ್ತು, 1 ತಿಂಗಳಾಯ್ತು ಸ್ವಾಮಿ, ಅಂಗಡಿ ಬಿಟ್ಟಿಲ್ಲ. ಕೇಳೋದಕ್ಕೂ ಒಡೆ ಥರ ಮಾಡ್ತಾರೆ. ಅಲ್ಲಿ ಕಾರ್ಪೊರೇಷನ್ ಅವರು ಒಡೆ ಥರ ಮಾಡ್ತಾರೆ. ಎಲ್ಲಿ ಹೋಗಿ ನ್ಯಾಯ ಕೇಳೋದು? ಯಾವ ಜಾಗ ಒಳಗೆ ಇರಬೇಕು ಸ್ವಾಮಿ ನಾವು? ಮಾರ್ಕೆಟ್ ಸರ್ ನಮ್ಮದು. ಸಾಕಷ್ಟು ಜನ ಬಂದಿದ್ದಾರೆ. ಕೇರ್ ಮಾರ್ಕೆಟ್ನ ವ್ಯಾಪಾರಿಗಳು ಅನುವು ಮಾಡಿಕೊಡ್ಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಈಗ ಚೇಂಬರ್ GBA ಅಂದರೆ ಮುಖ್ಯ ಆಯುಕ್ತರ ಚೇಂಬರ್ಗೆ ಈಗ ನುಗ್ತಿದ್ದಾರೆ. ಬಟ್ ಪೊಲೀಸರು ಮಾತ್ರ ಬಿಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.